ನೇಪಾಳಕ್ಕೆ ಸಾಧ್ಯ ಆಗಿರೋದು ಭಾರತಕ್ಕೆ ಯಾಕೆ ಸಾಧ್ಯ ಇಲ್ಲ? 2015ರಲ್ಲಿ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಎಂದು ನೇಪಾಳ ಘೋಷಿಸಿದೆ. ಆಗ ನೇಪಾಳದಲ್ಲಿ ಅಧಿಕಾರದಲ್ಲಿದ್ದದ್ದು ನೇಪಾಳಿ ಕಾಂಗ್ರೆಸ್ ಪಕ್ಷ. ಪ್ರಧಾನಿಯಾಗಿದ್ದವರು ಸುರೇಶ್ ಕೊಯ್ರಾಲ. ಗೋವನ್ನು ಪ್ರೀತಿಸುವ ಪಕ್ಷ 2014ರಿಂದ ಈ ದೇಶದಲ್ಲಿ ಅಧಿಕಾರದಲ್ಲಿದೆ. ಸುಮಾರು 21 ರಾಜ್ಯಗಳಲ್ಲಿ ಈ ಪಕ್ಷ ಅಧಿಕಾರ ನಡೆಸ್ತಾ ಇದೆ. ಆದರೂ ಯಾಕೆ ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಲು ಈ ಪಕ್ಷಕ್ಕೆ ಸಾಧ್ಯವಾಗಿಲ್ಲ? ಗೋವಿನ ವಿಷಯದಲ್ಲಿ ನೇಪಾಳಕ್ಕೆ ಇರುವ ಬದ್ಧತೆ ನಮ್ಮ ದೇಶದ ಆಡಳಿತ ಪಕ್ಷಕ್ಕೆ ಯಾಕಿಲ್ಲ? ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸುವುದಿಲ್ಲ ಮತ್ತು ರಾಷ್ಟ್ರವ್ಯಾಪಿ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸುವುದಿಲ್ಲ ಎಂದು ಕೇಂದ್ರದ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರೇ ಹೇಳಿದ್ದಾರೆ. ಹಾಗಿದ್ರೆ ಈವರೆಗೆ ಗೋವಿನ ಬಗ್ಗೆ ತೋರಿಸ್ತಾ ಬಂದಿರುವ ಪ್ರೀತಿ ನಕಲಿಯಾ? ರಾಜಕೀಯಕ್ಕಾಗಿ ಈ ಪ್ರೀತಿಯನ್ನು ತೋರಿಸಲಾಗಿದೆಯಾ? ರಾಜಕೀಯಕ್ಕಾಗಿ ಗೋವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆಯಾ? ಅಸಲಿಗೆ ಈ ಪಕ್ಷಕ್ಕೆ ಗೋವಿನೊಂದಿಗೆ ಯಾವ ಪ್ರೀತಿಯೂ ಇಲ್ವಾ? बहुत अच्छी बात है। गाय को राष्ट्रमाता घोषित करने के लिए चारों तरफ से इस समय स्वर उठ रहा है। इस समय देश का कोई वर्ग नहीं है जो ये बात न उठा रहा हो। केवल सत्ताधारी पार्टी जो है भाजपाई हिंदू, संघी हिंदू, केवल उनके मुंह पे ताला लगा हुआ है। वही नहीं, गाय को माता नहीं बोल पा रहे हैं, बाकी सब बोलना लग गए इस समय। ವೀಕ್ಷಕರೇ, ಇದು ಏಟರ್ಸ್ ಪಿಕ್. ಈ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಗೋಹತ್ಯೆಯನ್ನು ಖಡಾಖಂಡಿತವಾಗಿ ನಿಷೇಧಿಸಿದ ರಾಜರೊಬ್ಬರು ಇದ್ದರು. ಅವರೇ ಬಹಾದೂರ್ ಶಾ ಜಫರ್, ಮೊಘಲ್ ದೊರೆ. ಆದರೆ ಈ ದೇಶದಲ್ಲಿ ಇವತ್ತು ಮುಸ್ಲಿಮರನ್ನು ಗೋವಿನ ವಿರೋಧಿಗಳಂತೆ ಮತ್ತು ಈಗಿನ ಆಡಳಿತ ಪಕ್ಷವನ್ನು ಗೋವಿನ ಸಂರಕ್ಷಕರಂತೆ ಬಿಂಬಿಸಲಾಗ್ತಾ ಇದೆ. ಇವರಿಗೆ ಮುಸ್ಲಿಮರು ಈ ಆರೋಪವನ್ನು ಸಹಿಸ್ತಾ ಬಂದರು. ಇದೀಗ ಮುಸ್ಲಿಮರೇ ತಿರುಗಿ ನಿಂತಿದ್ದಾರೆ. ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಿ ಎಂದು ಈ ಬಾರಿ ಈದ್ ಹಬ್ಬದ ದಿನದಂದು ಮಸೀದಿಯಿಂದಲೇ ಕರೆ ಕೊಡಲಾಗಿದೆ. ಮುಸ್ಲಿಮರು ಪ್ಲಕಾರ್ಡ್ ಹಿಡಿದು ಪ್ರತಿಭಟಿಸಿದ್ದಾರೆ. ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಿ ಎಂದು ಮುಸ್ಲಿಂ ಧಾರ್ಮಿಕ ಗುರುಗಳೇ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಪಶ್ಚಿಮ ಬಂಗಾಳದಿಂದ ಹಿಡಿದು ಹಾಸನದವರೆಗೆ ಮುಸ್ಲಿಂ ವ್ಯಾಪಾರಿಗಳು ಗೋವನ್ನು ಖರೀದಿಸುವುದಕ್ಕೆ ನಿರಾಕರಿಸಿದ್ದಾರೆ. गाय को राष्ट्रीय पशु का दर्जा दीजिए। मैं बोलूंगा गाय को आप कहिए कि राष्ट्रीय पशु का दर्जा दीजिए। गाय को राष्ट्रीय पशु का दर्जा दीजिए। ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಿ ಎಂದು ಬರೇ ಮುಸ್ಲಿಮರು ಮಾತ್ರ ಕರೆ ಕೊಡ್ತಾ ಇರೋದಲ್ಲ. ರಾಜಸ್ಥಾನ ಮತ್ತು ಉತ್ತರ ಪ್ರದೇಶದ ಹೈಕೋರ್ಟ್ ನ್ಯಾಯಾಧೀಶರುಗಳೇ ಈ ಹಿಂದೆ ಇಂಥದ್ದೊಂದು ಶಿಫಾರಸು ಮಾಡಿದ್ರು. ರಾಜಸ್ಥಾನ ಹೈಕೋರ್ಟ್ನ ನ್ಯಾಯಮೂರ್ತಿ ಮಹೇಶ್ ಚಂದ್ರ ಶರ್ಮಾ ಅವರು 2017ರಲ್ಲಿ ಇಂಥದ್ದೊಂದು ಶಿಫಾರಸು ಮಾಡಿದರು. ತಾನು ನಿವೃತ್ತಿಯಾಗುವ ದಿನದಂದು ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ಶಿಫಾರಸು ಮಾಡಿ ಗಮನ ಸೆಳೆದಿದ್ದರು. 2021ರಲ್ಲಿ ಅಲಹಾಬಾದ್ ಹೈಕೋರ್ಟ್ ನ್ಯಾಯಮೂರ್ತಿ ಶೇಖರ್ ಕುಮಾರ್ ಯಾದವ್ ಕೂಡ ಇಂಥದ್ದೇ ಶಿಫಾರಸು ಮಾಡಿದರು. ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಬೇಕು ಹಾಗೂ ಗೋರಕ್ಷಣೆಯನ್ನು ಹಿಂದೂಗಳ ಮೂಲಭೂತ ಹಕ್ಕು ಎಂದು ಮಾಡಬೇಕು ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. 2023ರಲ್ಲಿ ಮತ್ತೆ ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡಿದರು. ಹೀಗೆ ಹೈಕೋರ್ಟಿನಿಂದಲೂ ಮುಸ್ಲಿಂ ಸಮುದಾಯದಿಂದಲೂ ಗೋರಕ್ಷಣೆಗೆ ಒಕ್ಕೊರಲ ಒತ್ತಾಯ ಕೇಳಿ ಬರ್ತಾ ಇದ್ರು. ಕೇಂದ್ರ ಸರ್ಕಾರ ಬೆನ್ನು ಹಾಕಿ ಕುಳಿತಿದೆ. ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಲು ಸಾಧ್ಯವಿಲ್ಲ ಎಂದು ಮಾತ್ರ ಅದು ಹೇಳಿದ್ದಲ್ಲ, ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ರಾಷ್ಟ್ರವ್ಯಾಪಿಯಾಗಿ ಜಾರಿಗೊಳಿಸಲು ಸಾಧ್ಯ ಇಲ್ಲ ಎಂದು ಅದು ಹೇಳಿದೆ. ಈ ಮೂಲಕ ಗೋರಕ್ಷಣೆ ತನ್ನ ಕರ್ತವ್ಯ ಅಲ್ಲ ಎಂದು ಪರೋಕ್ಷವಾಗಿ ಹೇಳಿದೆ. ಒಂದು ಕಡೆ ಗೋವಿನ ಹೆಸರಲ್ಲಿ ಇದೇ ಪಕ್ಷ ರಾಜಕೀಯ ಮಾಡ್ತಾ ಇದೆ. ಮುಸ್ಲಿಮರನ್ನು ಗೋವಿನ ವಿರೋಧಿಗಳಂತೆ ಬಿಂಬಿಸಿ ಭಾವನಾತ್ಮಕವಾಗಿ ಜನರನ್ನು ಸೆಳೀತಾ ಇದೆ. ಇನ್ನೊಂದು ಕಡೆ ನಿಜಕ್ಕೂ ಗೋವನ್ನು ರಕ್ಷಿಸುವ ಅವಕಾಶ ಸಿಕ್ಕಿದಾಗ ಅದರಿಂದ ನುಣುಚಿಕೊಳ್ತಾ ಇದೆ. ಇದರ ಅರ್ಥ ಏನು? ಗೋವು ಬರೇ ರಾಜಕೀಯ ಪ್ರಾಣಿಯ? ಅದನ್ನು ರಕ್ಷಿಸುವ ಹೊಣೆಗಾರಿಕೆ ಈ ಸರ್ಕಾರಕ್ಕೆ ಇಲ್ವಾ? ಭಾರತದ ಪಕ್ಕದಲ್ಲಿರುವ ನೇಪಾಳದಂಥ ಪುಟ್ಟ ರಾಷ್ಟ್ರವೇ ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಿರುವಾಗ ಭಾರತಕ್ಕೆ ಯಾಕೆ ಅದು ಸಾಧ್ಯ ಆಗ್ತಾ ಇಲ್ಲ? ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸುವುದರಿಂದ ಈ ದೇಶಕ್ಕೆ ಆಗುವ ನಷ್ಟವೇನು? ಈ ದೇಶದ ನಾಗರಿಕರು ಎಲ್ಲೂ ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸುವುದಕ್ಕೆ ವಿರೋಧ ವ್ಯಕ್ತಪಡಿಸಿಯೇ ಇಲ್ಲ. ಮುಸ್ಲಿಮರೇ ಇದನ್ನು ಬೆಂಬಲಿಸ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ದು ರಾಷ್ಟ್ರವ್ಯಾಪಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ಮಾಡಲ್ಲ ಎಂದು ಕೇಂದ್ರ ಸರ್ಕಾರ ಹೇಳೋದೇಕೆ? ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಮಾಡುವುದಿಲ್ಲ ಎಂದು ಅದು ಹೇಳ್ತಾ ಇರೋದೇಕೆ? ಹಾಗಿದ್ರೆ ನಿಜಕ್ಕೂ ಗೋವಿಗೆ ಯಾರಿಂದ ಅಪಾಯ ಇದೆ? ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್,
specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.